ಅನ್ನೋ ಮಾತನ್ನ ನೀವು ಸಿನಿಮಾಗಳಲ್ಲಿ ಕೇಳಿರಬಹುದು. ಆದರೆ ಸಿಂಗಳಿಕ ಅನ್ನೋದು ಈ ಪ್ರಾಣಿಯ ಹೆಸರು. ಇದನ್ನ LTM ಅಂದ್ರೆ ಲಯನ್ ಟೇಲ್ಡ್ ಮಕಾಕ್ ಅಂತ ಕರೀತಾರೆ. ಇದೇನಪ್ಪ ಇದು ಹೆಸರಲ್ಲಿ ಸಿಂಹ ಇದೆ ಅನ್ಕೊಂಡ್ರಾ? ಹೌದು, ಇದರ ಗಡ್ಡ ಸಿಂಹದ ಗಡ್ಡಕ್ಕೆ ಹೋಲುತ್ತೆ. ಎಸ್ಪೆಷಲಿ ಇದರ ಬಾಲ ಮತ್ತದ ರಂಚು ಸಿಂಹದ ತರಾನೇ ಇರೋದ್ರಿಂದ ಇದಕ್ಕೆ ಈ ಹೆಸರು ಬಂದಿರೋದು. ಇವುಗಳನ್ನ ಹುಡ್ಕೊಂಡು ನೀವು ಇಡೀ ಭೂಮಿ ಅಲೆದಾಡಿದ್ರೂ ನಿಮಗೆ ಇವುಗಳು ಸಿಗೋದು ಕೇವಲ ಕರ್ನಾಟಕ, ಕೇರಳ ಹಾಗೂ ತಮಿಳುನಾಡಿನ ಘಾಟ್ ಸೆಕ್ಷನ್ಗಳಲ್ಲಿ ಮಾತ್ರ. ಅಳಿವಿನೆಂಚಿನಲ್ಲಿರೋ ಈ ಮಕಾಕ್ಗಳ ಒಟ್ಟು ಸಂಖ್ಯೆ 4,000ಕ್ಕೂ ಕಡಿಮೆ. ಅದರಲ್ಲಿ ಇವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕಂಡುಬರೋದು ನಮ್ಮ ಕರ್ನಾಟಕದಲ್ಲಿ. ಇವುಗಳ ಲೈಫ್ ಸ್ಪ್ಯಾನ್ 18 to 20 years ಮಾತ್ರ. ಇವು ಬೇರೆ ಮಂಗಗಳ ತರಾನೇ ಗುಂಪು ಜೀವಿಗಳಾದ್ರೂ ದಟ್ಟಕಾಡಿನ ಮರಗಳಂಚಿನಲ್ಲಿ ವಾಸ ಮಾಡೋದು ಹಾಗೆ ರಾತ್ರಿ ಹೊತ್ತಲ್ಲಿ ಅಲ್ಲಿಯೇ ಮಲಗೋದು ಇವುಗಳ ರೂಢಿ ಹಾಗೂ ವಿಶೇಷತೆ ಕೂಡ. ದೀಸ್ ಮಕಾಕ್ಸ್ ಆರ್ ಫ್ರುಗಿವೋರ್ಸ್. ಇವುಗಳು ತಿನ್ನೋದು ಹಲಸು ಮತ್ತೆ ಹೆಬ್ಬಲಸಿನ ಬೀಜಗಳನ್ನ. ಕೆಲವು ಬಾರಿ ಚಿಕ್ಕ ಕೀಟಗಳು, ಪಲ್ಲಿ, ಕಪ್ಪೆಗಳನ್ನು ಕೂಡ ತಿನ್ನುತ್ತವೆ. ತಮ್ಮ ಬಾಯಲ್ಲಿ ಹಣ್ಣಿನ ಬೀಜಗಳನ್ನ ಸ್ಟೋರ್ ಮಾಡ್ಕೊಂಡು ಹೋಗೋದು ಇವುಗಳ ಅಭ್ಯಾಸ. ಹೀಗಿರ್ಬೇಕಾದ್ರೆ ಎಷ್ಟೋ ಬಾರಿ ಅವು ಗೊತ್ತಿಲ್ಲದೆ ಬೀಳಿಸಿದ ಬೀಜಗಳು ಸಸಿಗಳಾಗಿ ಮರಗಳಾಗಿ ಬೆಳೆದು ನಿಂತುಬಿಡುತ್ತವೆ. ಇದೇ ರೀತಿ ಲಕ್ಷಾಂತರ ಪ್ರಾಣಿಗಳು ನಮ್ಮ ಇಕೋಸಿಸ್ಟಮ್ನ ಹೆಲ್ದಿಯಾಗಿ ಇಡೋಕೆ ಕಾರಣವಾಗೋದು ಮನುಷ್ಯರಿಗೆ ತಿಳಿದೇ ಹೋಗ್ಬಿಡುತ್ತೆ. ನಮ್ಮ ಕಮ್ಯುನಿಕೇಷನ್ಗೆ ಹಲವಾರು ಭಾಷೆ, ಅದರಲ್ಲಿ ಲಕ್ಷಾಂತರ ಪದಗಳಿವೆ. ಆದರೆ LTMಗಳ ಕಮ್ಯುನಿಕೇಷನ್ಗೆ ಇರೋದು 17 ತರಹದ ಸೌಂಡ್ಸ್ಗಳು ಮಾತ್ರ. ಈ ವಿಭಿನ್ನವಾದ ಪ್ರಾಣಿಯಿಂದ ಮನುಷ್ಯ ಕೇಳಿ ಕಲಿಯೋಕೆ ಹತ್ತಾರಿದ್ರೆ ನೋಡಿ ಕಲಿಯೋಕೆ 100 ವಿಷಯಗಳಿವೆ. ನೀವು ಕೂಡ ಬನ್ನೇರುಘಟ್ಟಕ್ಕೆ ಭೇಟಿ ನೀಡಿ ಇವುಗಳನ್ನು ಅಬ್ಸರ್ವ್ ಮಾಡಿ ನೋಡಿ. ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ.